ಜೈ ಭಾರತ್, ಒಂದೇ ಮಾತರಂ. ಈ ಆಪಾದನೆ ಅಂತ ಬಂದ ಮೇಲೆ ಎಷ್ಟೇ ದೊಡ್ಡ ವ್ಯಕ್ತಿಯಾದ್ರೂ ಸರಿ, ಈ ಕಾನೂನಿಗೆ ತಲೆ ಬಾಗಲೇಬೇಕು. ಅವರು ತಪ್ಪು ಮಾಡಿದ್ದಾರಾ ಇಲ್ವಾ ಅನ್ನೋದು ತನಿಖೆ ಆದ್ಮೇಲೆ ನಿರ್ಧಾರ ಆಗುತ್ತದೆ. ಆದ್ರೆ ತನಿಖೆಗೆ ಸಹಕರಿಸಲೇಬೇಕು. ಈಗ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೆ ಆಪಾದನೆ ಇದೆ. ಈ ಮೂಢ ನಿವೇಶನ ಹಂಚಿಕೆ ವಿಚಾರದಲ್ಲಿ ಅಕ್ರಮ ನಡೆದಿದೆ ಅಂತ ಅವರ ಮೇಲೆ ಆರೋಪ ಇದೆ. ಇದರ ವಿರುದ್ಧವಾಗಿ ವಿರೋಧ ಪಕ್ಷದ ನಾಯಕರೆಲ್ಲರೂ ಸೇರಿ ಹೋರಾಟ ಮಾಡುತ್ತಿದ್ದಾರೆ. ಈ ಪಕ್ಷಭೇದ ಮರೆತು ಈ ಸಿದ್ದರಾಮಯ್ಯ ಅವರ ವಿರುದ್ಧ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕರು ಒಟ್ಟಾಗಿ ಪ್ರತಿಭಟಿಸುತ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಸಲು ಇಲ್ಲಿನ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯ ಅವರಿಗೆ ನುಂಗಲಾರದ ತುತ್ತಾಗಿದೆ. ಇನ್ನು ಸಿದ್ದರಾಮಯ್ಯ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇದೊಂದು ಸಿದ್ದರಾಮಯ್ಯ ವಿರುದ್ಧ ಮಾಡುತ್ತಿರುವ ಪಿತೂರಿ ಅಂತ ಹೇಳುತ್ತಿದ್ದಾರೆ. ಈ ಸಿದ್ದರಾಮಯ್ಯ ಅವರು ಯಾವುದೇ ಕೂಡ ಅಕ್ರಮ ಮಾಡಲಿಲ್ಲ ಅಂತ ಈ ಕಾಂಗ್ರೆಸ್ ಸಂಸದರು ಹೇಳುತ್ತಿದ್ದಾರೆ. ಈ ತರ ನಡೆಯುವುದು ರಾಜ್ಯದಲ್ಲಿ ಇದೇನು ಮೊದಲನೇ ಬಾರಿಯಲ್ಲ. ಇದರ ಹಿಂದೆಯೂ ಕೂಡ ಬೇರೆ ವಿಚಾರದಲ್ಲಿ ಇದೇ ರೀತಿಯಾಗಿದೆ. ಇನ್ನು ಯಡಿಯೂರಪ್ಪ ಅವರ ಸರ್ಕಾರದಲ್ಲಿದ್ದಾಗ ಈ ಡಿನೋಟಿಫಿಕೇಶನ್ ಸಂಬಂಧಿಸಿದಂತೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದರು. ಈಗ ಸಿದ್ದರಾಮಯ್ಯನವರ ಸರದಿ. ಮುಂದೆ ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತಿದೆ ಅಂತ ಹೇಳಕ್ಕಾಗಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದುಕೊಂಡೇ ತನಿಖೆಗೆ ಸಹಕರಿಸುತ್ತಾರಾ ಅಥವಾ ಅವರು ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸುತ್ತಾರಾ ಅಂತ ಅದೊಂದು ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ದಿಲ್ಲಿಯ ಕೇಜ್ರಿವಾಲ್ ಕೂಡ ರಾಜೀನಾಮೆ ನೀಡದೇನೆ ತನಿಖೆಯನ್ನು ಎದುರಿಸಿದರು. ಹೀಗೆ ಕೆಲವೊಂದು ನಮಗೆ ಉದಾಹರಣೆ ಸಿಗುತ್ತದೆ. ಹೀಗೆ ಬೇರೆ ಬೇರೆ ರಾಜ್ಯದ ಕೆಲವು ಮುಖ್ಯಮಂತ್ರಿಗಳು ಕೂಡ ಕೆಲವೊಂದು ಘಟನೆಗಳಲ್ಲಿ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಿದ್ದಾರೆ. ಇನ್ನು ಕೆಲವರು ರಾಜೀನಾಮೆ ಕೊಡದೆ ತನಿಖೆಯನ್ನು ಕೂಡ ಎದುರಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಕೂಡ ತನ್ನ ವಿರುದ್ಧ ತನಿಖೆ ಆಗದಂತೆ ಅವರು ಅರ್ಜಿಯನ್ನು ಕೂಡ ಹಾಕಬಹುದು. ಆ ಅರ್ಜಿ ಪುರಸ್ಕೃತ ಕೂಡ ಆಗಬಹುದು ಹಾಗೂ ತಿರಸ್ಕೃತ ಕೂಡ ಆಗಬಹುದು. ಅದು ಆಯಾ ಕೇಸಿನ ಮೇಲೆ ಹಾಗೂ ಸಾಕ್ಷಿಗಳ ಮೇಲೆ ಡಿಪೆಂಡ್ ಆಗಿರುತ್ತದೆ. ಇನ್ನು ಮುಂಬರುವ ದಿನಗಳಲ್ಲಿ ಸಿದ್ದರಾಮಯ್ಯನವರು ಈ ಕಂಟಕಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾರಾ ಅಥವಾ ಪಾರಾಗುತ್ತಾರಾ ಅಂತ ಕಾದು ನೋಡಬೇಕಾಗಿದೆ.